ಸಮಸ್ಯೆ ಅನ್ನೋದ್ರ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೀವಿ. ಆ ಸಮಸ್ಯೆ ಕಾರಣಗಳೇನು ಅನ್ನೋದನ್ನು ನಾವು ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಳೋಂಥ ಒಂದು ಸಮಯ ಇದೆ. ಆಧ್ಯಾತ್ಮಿಕವಾದ ಎಲ್ಲ ಪರಿಹಾರಗಳು ಕೂಡ ನಮ್ಮಲ್ಲಿ ನಮ್ಮ ಅಂತರಂಗದಲ್ಲಿ ಪರಿವರ್ತನೆಯನ್ನು ತರೋಂಥ ವಿಚಾರಗಳಾಗಿದೆ. ನಾವು ಬೇರೆ ಯಾವುದೇ ಪರಿಹಾರಗಳನ್ನು ನಂಬ್ಕೊಂಡು ಹೊರಟಾಗ ಅಲ್ಲಿ ಹಣದ ಅಗತ್ಯತೆ ಬರ್ಬೋದು. ಆದರೆ ಆಧ್ಯಾತ್ಮದ ಪರಿಹಾರಗಳಿದೆಯಲ್ಲ, ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಿಹಾರಗಳು ಇಡೀ ಪ್ರಪಂಚಾದ್ಯಂತ ಅದನ್ನು ಎಲ್ಲರೂ ಅನುಸರಿಸ್ಬೋದು. ಹಾಗೂ ಅದಕ್ಕೆ ಯಾವುದೇ ರೀತಿಯ ಒಂದು ಮೂರನೇ ವ್ಯಕ್ತಿ ಅಗತ್ಯ ಇರಲ್ಲ, ಹಾಗೂ ಖರ್ಚು ಕೂಡ ಆಗೋದಿಲ್ಲ. ಹಾಗೆ ನಾವು ಯೋಚಿಸ್ತಾ ಹೊರಟಾಗ ಸಮಸ್ಯೆ ಯಾಕಪ್ಪ ಬರುತ್ತೆ? ಮನಸ್ಸಿನ ಉದ್ದೇಶಗಳು. ಈ ಮನಸ್ಸಿದೆಯಲ್ಲ, ಇವೆಲ್ಲವೂ ಕೂಡ ಈ ಪೂರ್ವಜನ್ಮದ ವಾಸನೆಗಳು ಹಾಗೂ ಪೂರ್ವಜನ್ಮದ ಸಂಸ್ಕಾರಗಳಿಂದ ಕೂಡಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಏನೆಲ್ಲ ಅನುಭವಿಸಿದ್ದೆ, ಏನೆಲ್ಲ ಮಾಡಿದ್ದ, ಅದೆಲ್ಲ ಒಂದು ಸಂಗ್ರಹನೇ ಮನಸ್ಸು. ಅವೆಲ್ಲ ಸಂಗ್ರಹ ಆಗಿರೋ ಮನಸ್ಸು ಆತನಿಗೆ ಪದೇ ಪದೇ ಪ್ರಚೋದಿಸುತ್ತೆ. ಈ ಥರ ಮಾಡು, ಆ ಥರ ಮಾಡು, ಹೋಗಿ ಹತ್ತಿನ್ನು ಇತ್ತಿನ್ನು ಅದ್ಯಾರೋ ಬರ್ತಾರೆ ನೋಡಲ್ಲಿ, ಚೆನ್ನಾಗವ್ರು ನೋಡು, ಇದೇ ರೀತಿ ಪ್ರಚೋದಿಸ್ತಾ ಇರುತ್ತೆ. ತನ್ನ ಪೂರ್ವಜನ್ಮದ ಸಂಚಿತದ ಕರ್ಮಗಳೇನಿದೆಯಲ್ಲ ಅದೆಲ್ಲ ಮನಸ್ಸಿನಲ್ಲಿ ಶೇಖರ ಆಗಿರುತ್ತೆ. ಆ ಶೇಖರ ಆಗಿರೋ ಕರ್ಮಗಳು, ಆ ಕರ್ಮದಲ್ಲಿ ಶೇಖರ ಆಗಿರೋ ವಾಸನೆ ಎಲ್ಲ ಏನಿದೆಯಲ್ಲ ಇವೆಲ್ಲದನ್ನು ಇಟ್ಕೊಂಡು ಅವನು ಬದುಕ್ತಾ ಇರ್ತಾನೆ. ಸೊ ಮನಸ್ಸು ಪ್ರಚೋದಿಸುತ್ತೆ, ಅದನ್ನು ಮಾಡು ಇದನ್ನು ಮಾಡು ಅಂತ. ಆ ಪ್ರಚೋದನೆಗೊಳಗಾಗಿ ಅವನು ಆ ಮನಸ್ಸಿನ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕೆ ಓಡ್ತಾನೆ. ಮನಸ್ಸಿನ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕೆ ಕೊಟ್ಟಾಗ ಮನಸ್ಸೇನೋ ಒಂದು ಉದ್ದೇಶ ಇಟ್ಕೊಂಡಿರುತ್ತಾ, ಸಾವಿರಾರು ಉದ್ದೇಶಗಳನ್ನ ಹೇಳುತ್ತೆ ತಂದು. ಹಾಗಾಗಿ ಅವರು ಸಮಸ್ಯೆ ಸಿಲುಕ್ತಾರೆ. ಮನಸ್ಸಿನ ಉದ್ದೇಶವನ್ನು ಇಟ್ಕೊಂಡು ಅವರು ಬದುಕಂಥ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಸಿಲುಕ್ತಾರೆ. ಹಂಗಾರೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಯಾರು ತಂದೆ ತಾಯಿಗಳಿದ್ದೀರಾ, ನಿಮಗೆ ಮನಸ್ಸು ಅಂದ್ರೇನು ಅಂತ ಅರ್ಥ ಆಗಬೇಕು, ಮನಸ್ಸನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಗಬೇಕು, ಮನಸ್ಸನ್ನು ಯಾವುದಕ್ಕೆ ಉಪಯೋಗಿಸ್ಬಾರ್ದು ಅನ್ನೋದು ಗೊತ್ತಾಗಿಸ್ಬೇಕು. ಅದೆಲ್ಲ ನೀವು ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಅದನ್ನು ಪರಿಪೂರ್ಣವಾಗಿ ಹೇಳ್ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಸೋಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ಖಂಡಿತವಾಗಲೂ ಸಮಸ್ಯೆ ಬಂದೇ ಬರುತ್ತೆ. ಆ ಸಮಸ್ಯೆಗೆ ಪರಿಹಾರಗಳೂ ಇರಲ್ಲ. ಈ ಆತ್ಮದ ಉದ್ದೇಶ ಏನು ಅಂತ ಕಂಡಿಡ್ಕೊಳ್ಳೋದೇ ಜ್ಞಾನ. ಸೊ ನಿಮ್ಗೆ ಯಾವಾಗಪ್ಪ ಯಶಸ್ಸು ಸಿಗುತ್ತೆ, ನೀವು ಮಾಡೋ ಎಲ್ಲ ಕೆಲಸಕ್ಕೂ ಯಾವಾಗ ಯಶಸ್ಸು ಸಿಗುತ್ತೆ, ಯಾವಾಗ ಅದಕ್ಕೆ ಬೆಲೆ ಇರುತ್ತೆ, ಯಾವಾಗ ಗೌರವ ಇರುತ್ತೆ ಅಂದರೆ ನಿಮ್ಮ ಆತ್ಮದ ಉದ್ದೇಶಗಳನ್ನ ಈಡೇರಿಸೋಕೆ ಹೊರಟಾಗ. ಇಲ್ಲಿ ನೀವೆಲ್ಲರೂ ಕೂಡ ಹುಟ್ಟಿರೋದು ನಮ್ಮ ಆತ್ಮದ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳಾಗಿ. ಆ ಆತ್ಮದ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕೆ ಹೊರಟಾಗ್ಲೇ ನಮಗೆ ಪ್ರಕೃತಿ ಸಹಾಯ ಮಾಡುತ್ತೆ, ದೈವ ಸಹಾಯ ಮಾಡುತ್ತೆ, ಎಲ್ಲವೂ ಕೂಡ ಸಹಾಯ ಮಾಡುತ್ತೆ. ಹಾಗೂ ನಮಗೆ 100% ಸಕ್ಸಸ್ ಸಿಗುತ್ತೆ. ಈ ಆತ್ಮದ ಉದ್ದೇಶ ಏನು ಅಂತ ಕಂಡಿಡ್ಕೊಳ್ಳೋದೇ ಜ್ಞಾನ. ನೀವು ಏನೇನೋ ಓದ್ತಾ ಇದ್ದೀರಾ, ಕೆಲಸಕ್ಕೆ ಬರೋದೆಲ್ಲ ಓದ್ತೀರಾ, ಅದೆಲ್ಲ ಜ್ಞಾನ ಅಲ್ಲ. ಅದು ಜ್ಞಾನ ಯಾವುದಪ್ಪ ಅಂದರೆ, ನೀವು ಯಾತಕ್ಕಾಗಿ ಹುಟ್ಟಿದ್ದೀರಿ, ನಿಮ್ಮ ಉದ್ದೇಶ ಏನಿತ್ತು, ನಿಮ್ಮ ಆತ್ಮದ ಉದ್ದೇಶ ಏನಿತ್ತು ಅಂತ ತಿಳ್ಕೊಂಡು ಆ ಉದ್ದೇಶವನ್ನು ಈಡೇರಿಸ್ಕೊಳ್ಳೋದೇ ಮುಖ್ಯವಾದ ಉದ್ದೇಶ, ಮುಖ್ಯವಾದ ಕೆಲಸನೇ ಅದು. ಇನ್ನೇನು ಕೆಲಸ ಇಲ್ಲ, ಇನ್ನೇನು ಮಾಡೋ ಅಗತ್ಯನೇ ಇಲ್ಲ. ಸಮಾಜ ಮತ್ತು ವ್ಯವಸ್ಥೆ ತನ್ನ ಲಾಭಕ್ಕೋಸ್ಕರ ನಿಮ್ಗೊಂದಷ್ಟು ಏನೇನೋ ಮಾಡಿ ಐತೆ ಹೇಳ್ತೈತೆ, ಅವೆಲ್ಲ ಮಾಡೋ ಅಗತ್ಯನೇ ಇಲ್ಲ. ಸೊ ನಿಮ್ಗೆ ಯಾವಾಗಪ್ಪ ಯಶಸ್ಸು ಸಿಗುತ್ತೆ, ನೀವು ಮಾಡೋ ಎಲ್ಲ ಕೆಲಸಕ್ಕೂ ಯಾವಾಗ ಯಶಸ್ಸು ಸಿಗುತ್ತೆ, ಯಾವಾಗ ಅದಕ್ಕೆ ಬೆಲೆ ಇರುತ್ತೆ, ಯಾವಾಗ ಗೌರವ ಇರುತ್ತೆ ಅಂದರೆ ನಿಮ್ಮ ಆತ್ಮದ ಉದ್ದೇಶಗಳನ್ನ ಈಡೇರಿಸೋಕೆ ಹೊರಟಾಗ. ಹಂಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈಗೇನು ಎಲ್ಲರೂ ಸಕ್ಸಸ್ ಆಗಿದ್ದಾರಲ್ಲ ಅವರೆಲ್ಲ ಹಂಗೇನಾ ಅಂತ. ಎಸ್, 1000 ಅಲ್ಲ 1,00,000% ಸತ್ಯ. ಅವರೆಲ್ಲ ಅವರ ಆತ್ಮದ ಉದ್ದೇಶನ ಈಡೇರಿಸ್ಕೊಳ್ಳೋಕೆ ಹೊರಟಿರೋದ್ರಿಂದನೇ ಅವ್ರಿಗೆ ಸಕ್ಸಸ್ ಸಿಕ್ಕಿರೋದು. ಹಾಗೂ ಅವರು ತಮ್ಮ ಆತ್ಮದ ಉದ್ದೇಶನ ಈಡೇರಿಸ್ಕೊಳ್ಳೋಕೆ ಹೊರಟಿರೋದ್ರಿಂದನೇ ಅವರು ಅದನ್ನು ಬಿಟ್ಟು ಬೇರೆ ಏನೂ ಯೋಚಿಸಲ್ಲ. ಬೇರೆ ಏನೇನಾರ ಬರಲಿ, ಬೇರೆ ಏನೇನೋ ಬಂದ್ರೂ ಅವರು ಯೋಚಿಸಲ್ಲ. ಬೇರೆ ವೈಯಕ್ತಿಕವಾಗಿ ಏನೇ ಸಮಸ್ಯೆಗಳು ಬಂದ್ರೂ ಅವರು ಎದುರಲ್ಲ. ಎಲ್ಲವನ್ನ ಮೆಟ್ಟಿ ನಿಂತು ಅವ್ರಿಗೆ ಅಷ್ಟು ಮುಂದೆ ಹೋಗಿ ನಿಂತು ಮಾಡೋಂಥದ್ದು ಛಲ, ಸ್ಥೈರ್ಯ, ಜ್ಞಾನ ಎಲ್ಲಿಂದ ಬರ್ತಪ್ಪ ಅಂದರೆ ತಮ್ಮ ಆತ್ಮದ ಉದ್ದೇಶಕ್ಕೆ ಅವ್ರು ಕಮಿಟ್ ಆಗಿದ್ದಾರೆ. ಹಾಗಾಗಿ ಅಷ್ಟೊಂದು ಸಿಕ್ತು ಅವ್ರಿಗೆ. ಆ ದೈವದ ಬಲ ಸಿಕ್ತು, ಜನರ ಸಹಕಾರ ಸಿಕ್ತು, ಪ್ರಕೃತಿ ಸಹಕಾರ ಸಿಕ್ತು. ಯಾರೆಲ್ಲ ಆತ್ಮದ ಉದ್ದೇಶದ ಹಿಂದೆ ಹೊರಟ್ರೋ ಅವರೆಲ್ಲರೂ 100% ಅದನ್ನು ಗುರಿ ಮುಟ್ಟಿದ್ರು. ಹಾಗೂ ಅದರಲ್ಲಿ ಅವ್ರಿಗೆ ಏನೇನು ಬೇಕು ಎಲ್ಲ ಸಿಕ್ಕೋಯ್ತು. ಹಂಗಾರೆ ಸಮಸ್ಯೆಯಲ್ಲಿರೋರು ಯಾರು? ಸಮಸ್ಯೆಯಲ್ಲಿರೋರು ಯಾರು ಅಂದರೆ ಇವೆರಡರಲ್ಲಿರೋರು. ಒಂದು, ಮನಸ್ಸಿನ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳೋಕೆ ಹೊರಡೋರು. 2, ತಮ್ಮ ತಂದೆ ತಾಯಿಗಳಿದ್ರಲ್ಲ ಅವ್ರ ಉದ್ದೇಶಗಳನ್ನ ಈಡೇರಿಸೋಕೆ ಕೊಟ್ಟವರು, ಅಥವಾ ಅವರ ತಲೆಯಲ್ಲಿ ಕಲ್ಪನೆ ಮಗು ಇತ್ತಲ್ಲ ಆ ಮಗು ಆಗಕ್ಕೆ ಕೊಟ್ಟವರು. ಇವರು ಸಮಸ್ಯೆಯಲ್ಲಿರೋರು. ಇವ್ರ ಸಮಸ್ಯೆನ ಬಗೆಹರಿಸೋಕ್ಕಾಗತ್ತಾ? ನಾನು ನಿಮಗೆ
ಚಾಲೆಂಜ್ ಮಾಡ್ತೀನಿ, ಅದನ್ನು ಬಗೆಹರಿಸೋಕ್ಕಾಗಲ್ಲ, ಬಗೆಹರಿಯಲ್ಲ ಇದು, ಬಗೆಹರಿಸ್ತೀನಿ ಅನ್ನೋನು. ಹಾಗಾಗಿ ಈ ಉದ್ದೇಶಗಳು ಅನ್ನೋದು ಕೂಡ ಸಮಸ್ಯೆಗೆ ಕಾರಣ ಆಗುತ್ತೆ.